ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಅರ್ಥಮೆಟಿಕ್ ಆಪರೇಟರ್ ಅಂಕಗಣಿತ ಆಪರೇಟರ್ಗಳ ಬಗ್ಗೆ ತಿಳಿಯುವ. ಪೈಥಾನ್ ಆಪರೇಟರ್ಗಳಂದ್ರೆ ಅದು ವಿಶೇಷ ಚಿಹ್ನೆಗಳು. ಈ ವಿಶೇಷ ಚಿಹ್ನೆಗಳಿಂದ ನಾವು ಹಲವಾರು ಕಾರ್ಯಾಚರಣೆಗಳನ್ನು ಆಪರೇಷನ್ಗಳನ್ನು ಮಾಡಬಹುದು. ಯಾವುದಾದರೂ ನಂಬರ್ಗಳು ಅಥವಾ ಸ್ಟ್ರಿಂಗ್ಗಳನ್ನ ನಾವು ಹಲವಾರು ಕಾರ್ಯಾಚರಣೆ ಆಪರೇಷನ್ಗಳು ಮಾಡಬಹುದು. ಅದರಲ್ಲಿ ಒಂದು ಅರ್ಥಮೆಟಿಕ್ ಆಪರೇಟರ್ ಅಂತ ಇದೆ. ಅರ್ಥಮೆಟಿಕ್ ಆಪರೇಟರ್ ಗಳಲ್ಲಿ ಮೊದಲು ನಾವು ಒಂದು ವೇರಿಯೇಬಲ್ ತಗೊಂಡು ಎ ಅಲ್ಲಿ 5 ಇಡ್ತೀವಿ, ಆಮೇಲೆ ಬಿ ಅಲ್ಲಿ 2 ಇಡ್ತೀವಿ, ಇವೆರಡು ನಂಬರ್ಗಳು. ಅದಾದ ಮೇಲೆ ಎಕ್ಸ್ ಅಲ್ಲಿ ಒಂದು ಸ್ಟ್ರಿಂಗ್ ಅನ್ನ ಇಡ್ತೀವಿ, ಆಮೇಲೆ ವೈ ಅಲ್ಲಿ ಸೈನ್ಸ್ ಅನ್ನ ಸ್ಟೋರ್ ಮಾಡ್ತೀವಿ. ಇದೆಲ್ಲ ಸ್ಟೋರ್ ಮಾಡಿದ ಮೇಲೆ ನಾವು ಈ ಎ ಮತ್ತೆ ಬಿ ಮಧ್ಯ ಅಡಿಷನ್ ಮಾಡಿದರೆ ಅದು ಎ ಪ್ಲಸ್ ಬಿ ಅಂದರೆ 5 + 2 7 ಆಗುತ್ತದೆ. 5 ಮತ್ತು 2 7 ಆಗುತ್ತದೆ. ಅದೇ ನಾವು ಎರಡು ಸ್ಟ್ರಿಂಗ್ಗಳನ್ನ ಜೋಡಣೆ ಮಾಡಿದರೆ ಅದರ ಔಟ್ಪುಟ್ ಸ್ವಲ್ಪ ಬೇರೆದಾಗಿರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಕನ್ಕ್ಯಾಟಿನೇಷನ್ ಅಂತೇವೆ ಇದರಲ್ಲಿ ಎರಡು ಸ್ಟ್ರಿಂಗ್ಗಳನ್ನ ಜೋಡಿಸಿ ನಾವು ಅದನ್ನ ಇಲ್ಲಿ ನೋಡಬಹುದು. ಇಲ್ಲಿ ಅರ್ಥಮೆಟಿಕ್ ಆಪರೇಟರ್ಗಳು ಅದನ್ನ ಅಡಿಷನ್ ಮಾಡೋ ಬದಲು ಅದನ್ನ ಜೋಡುತ್ತೇವೆ. ಅದೇ ತರ ನಾವು ಸಬ್ಸ್ಟ್ರಾಕ್ಷನ್ ಮಾಡಬಹುದು. ಬಿ ಮೈನಸ್ ಎ ಅನ್ನ ಮಾಡಿದರೆ ನಾವು -5 ಅನ್ನು ನೋಡಬಹುದು. ಅದೇ ತರ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಮಲ್ಟಿಪ್ಲಿಕೇಶನ್ ಆಸ್ಟ್ರಿಕ್ಸ್ ಮುಖಾಂತರವಾಗಿ ನೋಡಬಹುದು. ಅದರಲ್ಲಿ 5 × 2, ಯಾಕಂದರೆ ಎ ಅಲ್ಲಿ 5 ಇದೆ, ಬಿ ಅಲ್ಲಿ 2 ಇದೆ. ಅದೇ ಇಲ್ಲಿ ನಾವು 10 ನೋಡೋದು, 5 × 2 = 10. ಅದೇ ತರ ಪವರ್ ಮಾಡಬೇಕಂದ್ರೆ, ಪವರ್ ಆಪರೇಷನ್, ಟು ದ ಪವರ್ ಆಪರೇಷನ್ ಮಾಡಬೇಕಂದ್ರೆ ಎ ಡಬಲ್ ಆಸ್ಟ್ರಿಕ್ಸ್ ಬಿ ಅಂತ ಬರಿಬೇಕು. ಅವಾಗ ಎ ಟು ದ ಪವರ್ ಆಫ್ ಬಿ ಆಗುತ್ತದೆ, 5 × 2 ಆಗುತ್ತದೆ. ಇಲ್ಲಿ ನೋಡಿ, ಇದನ್ನ ನಾವು ಆಪರೇಷನ್ ಮಾಡಿದ್ರೆ 5 × 5 = 25. ಯಾಕಂದ್ರೆ ಎ 5 ಇದೆ, ಬಿ 2 ಇದೆ. 5ನ 5 × 2 ಏನಾಗುತ್ತೆ, ಡಬಲ್ ಆಸ್ಟ್ರಿಕ್ಸ್ ಮುಖಾಂತರವಾಗಿ ನಮಗೆ ತೋರಿಸುತ್ತದೆ. ಆಮೇಲೆ ಇಲ್ಲಿ ನಾವು ಡಿವಿಷನ್ ಮಾಡಬಹುದು. ಇಲ್ಲಿ ಡಿವಿಷನ್ ನ ಫಾರ್ವರ್ಡ್ ಸ್ಲಾಶ್ ಮುಖಾಂತರವಾಗಿ ತೋರಿಸಬಹುದು. ಎ 5 ಮತ್ತೆ ಡಿವೈಡೆಡ್ ಬೈ 2 ಮಾಡಿದರೆ 2.5 ಬರುತ್ತದೆ. ಅದೇ ತರ ಇನ್ನೊಂದು ಅರ್ಥಮೆಟಿಕ್ ಆಪರೇಟರ್ ಏನೆಂದರೆ ಅದು ಪರ್ಸೆಂಟೇಜ್ ಮುಖಾಂತರವಾಗಿ ನೋಡಬಹುದು. ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ನಮಗೆ ರಿಮೈಂಡರ್ ಅನ್ನ ಕೊಡುತ್ತದೆ. ನೋಡಿ, 5 ಡಿವೈಡೆಡ್ ಬೈ 2, 2 × 2 = 4, ಒಂದು ಉಳಿಯುತ್ತದೆ. ಅದರ ಯಾವಾಗಲೂ ನಾವು ಪರ್ಸೆಂಟೇಜ್ ಅನ್ನ ಮಾಡ್ಯುಲೋ ಅಂತೇವೆ. ಮಾಡ್ಯುಲೋ ಅಂದರೆ ಪರ್ಸೆಂಟೇಜ್ ಮಾಡಿದರೆ ನಮಗೆ ಉಳಿಯದೆ ರಿಮೈಂಡರ್. ಅದೇ ತರ ಇದು ಇನ್ನೊಂದು ತರ ಡಿವಿಷನ್ ಬರುತ್ತದೆ, ಅದು ಫ್ಲೋರ್ ಡಿವಿಷನ್ ಅಂತೀವಿ. ಇಲ್ಲಿ ನಾವು ಫ್ಲೋರ್ ಡಿವಿಷನ್ ಅನ್ನ 2 ಬ್ಯಾಕ್ವರ್ಡ್ ಸ್ಲಾಶ್ ಮುಖಾಂತರವಾಗಿ ನಾವು ತೋರಿಸ್ತೇವೆ. 2 ಬ್ಯಾಕ್ವರ್ಡ್ ಸ್ಲಾಶ್ ಏನ್ ಮಾಡ್ತಾವಂದ್ರೆ, ಇಲ್ಲಿ ನಾವು 5 ಡಿವೈಡೆಡ್ ಬೈ 2, 2.5 ಬಂದಿದೆ. ಅದೇ ಡಬಲ್ ಫಾರ್ವರ್ಡ್ ಸ್ಲಾಶ್ ಬಂದರೆ, 2 ಫಾರ್ವರ್ಡ್ ಸ್ಲಾಶ್ ಬಂದರೆ, ಅಥವಾ ಇದನ್ನ ನಾವು ಫ್ಲೋರ್ ಡಿವಿಷನ್ ಅಂತಾನು ಕರೆಯುತ್ತೇವೆ. ಈ ಫ್ಲೋರ್ ಡಿವಿಷನ್ ಅಲ್ಲಿ ನಮಗೆ 2 ಫಾರ್ವರ್ಡ್ ಸ್ಲಾಶ್ ಮಾಡಿದರೆ ಅಲ್ಲಿ ಡೆಸಿಮಲ್ ಅನ್ನು ಬರೋದಿಲ್ಲ. ಡೆಸಿಮಲ್ ಬದಲು ಯಾವುದು ಕಡಿಮೆ ವ್ಯಾಲ್ಯೂ ಇದೆ, 2.5 ಬದಲು 2 ಬರುತ್ತದೆ. ಅದೇ ನಮಗೆ ಔಟ್ಪುಟ್ 2 ಅಂತ ತೋರಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಆಪರೇಟರ್ ಬಗ್ಗೆ ಕಲ್ತಿದ್ದೀವಿ. ಧನ್ಯವಾದಗಳು ವೀಕ್ಷಕರೇ.